ಬಿಜೆಪಿ ಅಂದ್ರೆ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಬಿಜೆಪಿ ಪಕ್ಷ. ಅದರಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಭ್ರಷ್ಟಾಚಾರಗಳೇ. ಭ್ರಷ್ಟರು ಬಿಜೆಪಿಯವರು, ಕಡು ಭ್ರಷ್ಟರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ನಮ್ಮ ರಾಜ್ಯದಲ್ಲಿ ಅಲ್ಲ, ದೇಶದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರಗಳು ಮತ್ತು ಬೇರೆ ಬೇರೆ ವಿಪಕ್ಷಗಳಲ್ಲಿ ಇದ್ದಂಥ ಹಲವಾರು ಮೇಲೆ ವಿಪಕ್ಷಗಳ ಅಪಾರ್ಟ್ಮೆಂಟ್ಗಳಿದ್ದಂಥವನ್ನೆಲ್ಲ ಭ್ರಷ್ಟರನ್ನೆಲ್ಲ ಕೂಡ ಅವರು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಒಬ್ಬನ ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿ ಇರ್ತಕ್ಕಂಥ ರಾಜ್ಯಕ್ಕೆ ಅವ್ರ ಮೇಲೆ ಅಪಾರ್ಟ್ಮೆ ಇತ್ತು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಸುರೇಂದ್ರ ಅಧಿಕಾರಿ ಅಂತ ಒಬ್ಬರಿದ್ರು, ಅವ್ರ ಮೇಲೆ ಭ್ರಷ್ಟಾಚಾರದ ಅಪಾರ್ಟ್ಮೆ ಇತ್ತು, ಅವರು ಪಕ್ಷಕ್ಕೆ ಸೇರಿಸ್ಕೊಂಡು ಅಪೋಸಿಷನ್ ಲೀಡರ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇದ್ದಂಥ ನಮ್ಮ ಪಕ್ಷ NCP ಇದ್ದಂಥವ್ರು ಸೇರಿಸ್ಕೊಂಡು ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಮತ್ತೆ ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂಥವ್ರನ್ನ ಮಹಾರಾಷ್ಟ್ರದವ್ರನ್ನ ಹೆದರಿಸಿ ಬೆದರಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ರಾಜ್ಯಸಭಾ ಸ್ಥಾನ ಕೊಟ್ಟಿದ್ದಾರೆ. ಇದರ ವಿಪಕ್ಷಗಳಲ್ಲಿದ್ದಂಥ ಅಪಾರ್ಟ್ಮೆಂಟ್ ಎಲ್ಲ ಕಡೆಗಳನ್ನು ಕೂಡ ಅವರು ಪಕ್ಷಕ್ಕೆ ಸೇರಿಸ್ಕೊಂಡು ಬಿಜೆಪಿ ಪಕ್ಷ ಭ್ರಷ್ಟ ಜನರ ಪಕ್ಷ ಇವತ್ತು ಮಾರ್ಪಾಟಾಗಿದೆ. ಇವತ್ತು ಅದೇ ಜನ ಭ್ರಷ್ಟ ಜನ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಇವತ್ತು ಹೋರಾಡ್ತಾ ಇದ್ದಾರೆ. ಮತ್ತೆ ಬರೀ ಭ್ರಷ್ಟಾಚಾರಿಗಳಲ್ಲಿ ಅವರು ಬುಳ್ಳೆಯ ಜನರು. ನಾನು ಬಹಳ ಸಲ ಹೇಳಿದ್ದೀನಿ, ಬಿಜೆಪಿ ಅಂದ್ರೆ ಬುಳ್ಳೆಯ ಜನರ ಪಕ್ಷ ಅಂತ. ಅವರ ಪ್ರಧಾನಮಂತ್ರಿಯಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರೆಗೂ ಕೂಡ ಅವರು ಸುಳ್ಳು ಹೇಳಿ ಅಂತಂದ್ರೆ ಅವ್ರು ನಿದ್ರೆ ಬರೋದಿಲ್ಲ. ಈ ಜರ್ಮನ್ನಲ್ಲಿ ಒಬ್ಬ ಹಿಟ್ಲರ್ ಇದ್ದ, ಆ ಹಿಟ್ಲರ್ ಅಂದ್ರೆ ಒಬ್ಬ ಗೋಬಲ್ಸ್ ಅಂತ ಒಬ್ಬ ಇದ್ದ, ಅವ್ನ ಮಂತ್ರಿ. ಅವ್ನಿಗೆ ಯಾವ ಕೊಟ್ಕೊಳ್ಳೇನೂ ಇಲ್ಲ. ಅವ್ನು ಏನು ಕೊಟ್ಕೊಂಡು ಅವ್ನ ಕೆಲಸ ಏನು ಅಂದ್ರೆ ಒಂದು ಸುಳ್ಳ 100 ಸರಿ ಹೇಳಿ ಸುಳ್ಳು ನಿಜ ಮಾಡೋದು. ಆ ಥರ ಬಿಜೆಪಿಯವರಿಗೆ ನರೇಂದ್ರ ಮೋದಿ ಅವರು, ನಾವು ನರೇಂದ್ರ ಮೋದಿ ಮಾತಾಡ್ತಿದ್ದೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾರಲ್ಲ, ಅಷ್ಟು ಬಿಟ್ಟರೆ ಅವ್ರ ಬಾಯಲ್ಲಿ ಏನು ಬರುತ್ತೆ ಎಲ್ಲ ಸುಳ್ಳೆ. ಅದೇ ರೀತಿ ನಡ್ಡಾ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಿಜೆಪಿ ಮುಖಂಡರು ಇರ್ಬೋದು, ಸುಳ್ಳೇ ಅವರ ಉಸಿರು. ಅವರ ಊಟ ಸುಳ್ಳೇಳಿಲ್ಲ ಅಂದರೆ ಊಟನೇ ಸೇರೋದಿಲ್ಲ ಅವರಿಗೆ. ಅಂತ ಭ್ರಷ್ಟ ಜನರು, ಸುಳ್ಳೇಳೋ ಜನರು, ದುಷ್ಟತನವನ್ನು ಕೂಡ ಇವತ್ತು ಮೈಗೂಡಿಸ್ಕೊಂಡು ನಮ್ಮ ವಿರುದ್ಧ ಇವತ್ತು ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ಎಲ್ಲ ಮುಖಂಡರು ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮೈಸೂರು ಕೂಡ ಮುಂದುವರಿಯುತ್ತೆ.